ನೋಡಿ ಇದೆಲ್ಲ ಹಂಚೀಗ ಇಲ್ಲಿ ಬೆಳಗ್ಗೆ ಈಗ ಒಂದಿಷ್ಟು ಇಟ್ಟಿದ್ದೀವಿ. ಇಲ್ಲಿ ಹೋಗಿ ಕೊಟ್ಟು ಬರಬೇಕಿದೆಲ್ಲ ಹಂಚು. ಇದೆಲ್ಲ ರೀಪ್ ಇದೆ ನೋಡಿ, ಅಂದರೆ ಈ ಥರ ಪಕ್ಕ ಇದೆಲ್ಲ ಹಂಚು ಇಲ್ಲಿಂದ ಅಲ್ಲಿ ಎತ್ತಿಡ್ತೀವಿ, ಅಲ್ಲಿಂದ ಕೆಳಗಡೆ ಕೊಡಬೇಕು ರಿಕ್ಲಾ. ಹಾಂ ಬೇಗ ಬೇಗ ನೋಡಿ, 1 ಗಂಟೆ ಆಯಿತು ನಮ್ದು ಇಲ್ಲೆಲ್ಲ ಮೊಲದ ಥರ ಅದರಿಂದ ಆಗ್ತೈತ್ರಿ ಅದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರೆ. ಬೆಳಗ್ಗೆ ಟೈಮ್ 6:30 ಮಲಗಿದ್ದೆ ನೋಡಿ. ನಮ್ಮ ಯಜಮಾನ್ರು ಇದ್ದಾರೆ, ಕೆಲ್ಸಕ್ಕೆ ಹೊರಡ್ತಾ ಇದ್ದೀವಿ. ಇನ್ನು ನಿದ್ಗಣ್ಣಲ್ಲಿದ್ದೆ, ಕೆಲ್ಸಕ್ಕೆ ನಡೀರಿ ಅಂದರು. ಶ್ರೇಯಾನು ಬರಾಕತ್ತಿದ್ಲು, ಅವಳು ಬರ್ಬೇಕಂತ ಹೇಳಿದರು. ಗೇಟ್ ಓಪನ್ ಮಾಡಿ ತಂಗಿ, ಅದನ್ನ ಬೆಳಗ್ಗೆ ಅಂತ ಓಪನ್ ಮಾಡು. ಓಕೆ, ಒಬ್ಬಳೇ ಇದ್ರೆ ಗೇಟ್ ಎಲ್ಲ ಲಾಕ್ ಮಾಡ್ಕೊತಾರೆ. ಅದಕ್ಕಾಗಿ ಸ್ನೇಹಿತರೆ ಈಗ ಹೋಗಿ ಬರ್ತೀನಿ. ಇವತ್ತು ಸ್ವಲ್ಪ ನಿಮಗೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ತೋರಿಸ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ. ಆದರೆ ಟ್ರೈ ಮಾಡ್ತೇನೆ. ಅಂದರೆ ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋದದ್ದೆಲ್ಲ ತೋರ್ಸೋಕ್ಕಾಗಲ್ಲ ನಮಗೆ. ಅಂದರೆ ಅವರೆಲ್ಲ ಒಬ್ಬೊಬ್ಬರೇ ಇರ್ತಾರೆ, ಹಾಗೆ ಎಲ್ಲ ತೋರಿಸಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ನಾನು ತೋರಿಸಲ್ಲ. ನಮ್ಮ ಮನೆಯಲ್ಲಿದ್ದು ಮಾತ್ರ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ನಿದ್ದೆಯಲ್ಲಿರೋಂಥ ಮನುಷ್ಯರನ್ನ ಎಬ್ಬಿಸ್ಕೊಂಡು ನಡೆದು ಬಿಟ್ಟಿದ್ದಾರೆ. ಇವತ್ತು ರಜೆ ಇದೆ. ಶ್ರೇಯಾನಿಗೆ ಸ್ವಲ್ಪ ಮಲಗಬೇಕು ಅಂತ ಮಾಡ್ಕೊಂಡಿದ್ವಿ ನೋಡಿ, ಕರ್ಕೊಂಡು ಹೊಂಟಿದ್ದಾರೆ. ಹೋಗಿ ಬರ್ತೇನೆ ಸ್ನೇಹಿತರೆ, ಮತ್ತೆ ಸಿಗ್ತೇನೆ ನಿಮಗೆ. 6:30 ಟೈಮಿಗೆ ಬೇಗ ಹೋಗಿ ಬರ್ತೀನಿ. ಇವತ್ತೇನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ತೋರಿಸ್ತೀನಿ ಅಂತ ಹೇಳಿದೆ. ಮೇಲ್ಗಡೆ ಇದ್ದೀವಿ, ಯಾರಿಲ್ಲ, ಅದಕ್ಕಾಗಿ ತೋರಿಸ್ತಾ ಇದ್ದೀವಿ. ಇವತ್ತು ಬಂದು ನೋಡಿ ಸ್ನೇಹಿತರೆ, ಇಲ್ಲಿ ಹಂಚದವು. ಇಷ್ಟೊತ್ತಂಗೆ ನಾನು ತೆಗೆದಿದ್ದೀನಿ, ಸಾಕಾಯ್ತು. ಇಲ್ಲಿ ಬಾಗಿ ಯಜಮಾನ್ರು ತೆಗಿತಾ ಇದ್ದಾರೆ. ಹುಷಾರಿ, ಹಾವದು ಕೂತಿತ್ತು. ಹಾವದು ಕೂತಿತ್ತು, ಹುಷಾರು ಅಂತೀನಿ. ನೋಡಿ ಇದೆಲ್ಲ ಹಂಚೀಗ ಇಲ್ಲಿ ಬೆಳಗ್ಗೆ ಈಗ ಒಂದಿಷ್ಟು ಇಟ್ಟಿದ್ದೀವಿ. ಇಲ್ಲಿ ಎತ್ತಿಟ್ಟಿದ್ದೀವಿ ನೋಡಿ. ಈಗ ರಿಕ್ಷಾ ಬರುತ್ತೆ, ಇದನ್ನು ಬೇರೆ ಕಡೆ ಹೋಗಿ ನಾವು ಹಾಕಿ ಬರಬೇಕು. ಇದೆಲ್ಲ ಇದಷ್ಟು ಹಂಚು, ಆದಷ್ಟು ಹಂಚು ಬೇರೆ ಕಡೆ ಹಾಕಬೇಕು. ಹಾಗೆ ಇಲ್ಲಿ ಒಂದಿಷ್ಟು ರೀಪ್ಗಳವ, ಇಲ್ಲಿ ಒಂದಿಷ್ಟು ಬ್ರಹ್ಮ ಹೋಗ್ಬೇಕ್ರಿ. ಸಾಲಿಗ್ರಾಮ್ ರೀ, ಸಾಲಿಕೇರಿ ಹೋಗ್ಬೇಕು ನೋಡಿ. ಇವು ಹಂಚಲ್ಲ ಈಗ. ಹಾಂ, ಅಲ್ಲಿಗೆ ಹೋಗಿ ಕೊಟ್ಟು ಬರ್ಬೇಕು ಇದೆಲ್ಲ ಹಂಚು. ಇದೆಲ್ಲ ರೀಪ್ ಇದೆ ನೋಡಿ, ಅಂದರೆ ಈ ಥರ ಪಕ್ಕ ಹಾಕ್ತಾರೆ ನೋಡಿ. ಇಲ್ಲಿ ಹಂಚು ಇಲ್ಲಿ ಹಾಕಿದಾರಲ್ಲ, ಈ ಥರದ್ದು. ಇವು ಹಳೆಯದ್ದು, ಇಲ್ಲೆಲ್ಲ ಈಗ ಹೊಸದು ಹಾಕಿದೆ. ಅದಕ್ಕಾಗಿ ಇದು ಹಳೇದೇನಿದೆ ನಮ್ಮ ಮನೆಗೆ ರೊಟ್ಟಿ ಮಾಡಲಿಕ್ಕೆ, ನೀರು ಬಿಸಿ ಮಾಡಲಿಕ್ಕೆ ತೊಗೊಂಡು ಹೋಗ್ತೇವೆ. ಇದೆಲ್ಲ ಈಗ ಒಂದು ಸತಿ ರಿಕ್ಷಾದಲ್ಲಿ ಮೊದಲಿಗೆ ಹಂಚು ಹಾಕಿರ್ತೇವೆ, ಆಮೇಲೆ ಇದೆಲ್ಲ ಕಟ್ಟಿಗೆ ತೊಗೊಂಡು ಹೋಗ್ತೀವಿ. 2 ಸತಿ ಬರ್ತೀವಿ. ಇದರೆಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಹಂಚು ಬಾರ. ನಮ್ಮ ಮನೆಯವರೊಟ್ಟಿಗೆ ಕೆಲಸಕ್ಕೆ ಬಂದರೆ ಅಂತೂ ಫಿಕ್ಸ್ ನಮ್ಮನ್ನು ಇದನ್ನೇ ಮಾಡಿಬಿಡ್ತಾರೆ. ಅವ್ರು 1 ಸೆಕೆಂಡ್ ಕೂತ್ಕೊಳ್ಳಲ್ಲ, ಏನಿಲ್ಲ. ಎಲ್ಲ ಹಂಚೀಗ ಹೊರಗೆ ಇಷ್ಟೋ ತನಕ ಅಲ್ಲಿ ಕಾಣ್ತಿರೋವಂಥ ಹಂಚುಗಳನ್ನು ಅಷ್ಟು ನಾನು ತೆಗೆದುಕೊಟ್ಟೆ. ಸಾಕಾಯಿತು ನನಗೆ. ಈಗ ಎಲ್ಲ ಹಂಚುಗಳನ್ನು ತೆಗೆದ್ರೆ ನೋಡಿ. ಇದೆಲ್ಲ ಹಂಚು ಇಲ್ಲಿಂದ ಅಲ್ಲಿ ಎತ್ತಿಡ್ತೀವಿ, ಅಲ್ಲಿಂದ ಕೆಳಗಡೆ ಕೊಡಬೇಕು. ರಿಕ್ಷಾ ಬರುತ್ತೆ, ಈಗ ಕಾಲ್ ಮಾಡ್ತೀವಿ ನೋಡಿ. ಇಲ್ಲಿರುವಂಥ ಹಂಚುಗಳನ್ನೀಗ ಅಲ್ಲಿ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಇಟ್ಕೋಬೇಕು. ಇಲ್ಲಿರುವಂಥ ಹಂಚುಗಳನ್ನು ಇಲ್ಲಿಂದ ಅಲ್ಲಿಗೆ ಮತ್ತೆ ಕೊಡಬೇಕು. ಇಲ್ಲಿ ಒಬ್ಬರು ನಿಂತು ಅಲ್ಲಿ ಕೊಡಬೇಕು, ಅಲ್ಲಿಂದ ಕೆಳಗೆ ರಿಕ್ಷಾ ಬರುತ್ತೆ. ಅಲ್ಲಿ ಕೆಳಗೆ ರಿಕ್ಷಾ ಮತ್ತು ಮೇಲ್ಗಡೆಯಿಂದ ಒಬ್ಬರು ಕೊಡೋದು, ಕೆಳಗಡೆ ರಿಕ್ಷಾದಲ್ಲಿ ಒಬ್ಬರು ಇಡೋದು. ಈ ಥರ ನೋಡಿ. ಮತ್ತು ಇವು ಹಂಚಂತೂ ತುಂಬಾ ಭಾರಿ ಇರ್ತಾವೆ ಸ್ನೇಹಿತರೆ. ನಾ ಆದರೆ 3-4 ತರ್ತೇನೆ. ನಮ್ಮ ಮನೆಯವರಾದರೆ 8ರಿಂದ 10 ಪೀಸ್ ಒಮ್ಮೆ ಎತ್ತಾರೆ. ಇವನು ನನಗೆ ಆಗಲ್ಲ. 8ರಿಂದ 10 ಪೀಸು ಒಮ್ಮೆ ಎತ್ತಾರೆ ಅವರು. ನಾನದೇ 4 ಅಥವಾ 5 ಅಷ್ಟೇ. ಎಲ್ಲ ತೆಗೆದ್ರು ನೋಡಿ. ಈಗ ಇದೆಲ್ಲ ತೆಗೆದ್ರೆ ನನಗೆ ಎತ್ತಿಟ್ಟು ಬರ್ತೀನಿ ನೋಡಿ. ನಮ್ಮ ಮನೆಯವರು ಇಷ್ಟೆಟ್ಟು ಒಮ್ಮೆ ರಾಶಿ ಎತ್ತುತ್ತಾರೆ ಅಂತೇಳಿ ನೋಡಿ. ಒಂದು ಇದನ್ನು ತೊಗೊಂಡು ಹೋಗ್ತಾರೆ. ಅವ್ರ ಡ್ರೆಸ್ ನೋಡಿ, ಅವ್ರನ್ನ ನೋಡಿ ಯಾವ ಥರ ಆಗಿದ್ದಾರೆ ಸ್ನೇಹಿತರೆ. ಅಷ್ಟು ಎಲ್ಲರೂ ಹೇಳ್ತಾರೆ ಅಷ್ಟೊಂದು ಹೊಟ್ಟೆ ಇದೆ, ಹೇಗೆ ಕೆಲಸ ಮಾಡ್ತಾರೋ ಅಂಥೇಳಿ. ಅಷ್ಟು ದಪ್ಪ ಇದ್ದಾರೆ, ಆದರೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಅವ್ರು ಮಾಡೋ ಕೆಲಸ
ಈ ಥರನೇ 1 ಗಂಟೆಯಲ್ಲಿ ಆಗೋ ಕೆಲಸ 10 ನಿಮಿಷದಲ್ಲಿ ಖಾಲಿ ಮಾಡಿ ಮತ್ತೆ ಹೋಗಿಬಿಡ್ತಾರೆ ಅವ್ರು ಅಲ್ಲ. ಹಾಂ, ಬೇಗ ಬೇಗ ನೋಡಿ 1 ಗಂಟೆ ಆಯಿತು ನಮ್ದು ಇಲ್ಲೆಲ್ಲ ತೆಗೆದು ಎತ್ತಿಡ್ಬೇಕಾದ್ರೆ ಮೇಲ್ಗಡೆ ಹತ್ತಿ ಬರಬೇಕಾದ್ರೆ. ಇವತ್ತು ನಾನು ಸ್ವಲ್ಪ ಮನೆ ಕೆಲಸದ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ನಾವು ಮನೆಗೆ ಪಪ್ಪಾಯ ಹಣ್ಣು ತರ್ತೀವಿ, ನಮ್ಮ ಅಮ್ಮರ ಮನೆದೆ ಅಂತ ಹೇಳ್ತೀವಿ ನೋಡಿ. ಅದೇ ಗಿಡದ್ದು ನೋಡಿ, ಅಲ್ಲಿದೆ, ಇದೇ ಮರದ್ದು ನೋಡಿ, ಇಲ್ಲಿದ್ದೇನೆ ಸೈಟಲ್ಲಿಗೆಲ್ಲ ಸ್ಟ್ಯಾಂಡಲ್ಲಿ. ಇಲ್ಲಿ ಟೆರಸ್ ಮೇಲೆ ನಾವಿದ್ದೀವಿ ಈಗ. ಈ ಥರ ನೋಡಿ ಎಷ್ಟೊಂದು ತೆಂಗಿನಕಾಯಿಗಿದೆ ನೋಡಿ, ಅದು ಫುಲ್ಲಾಗಿದೆ. ಹಾಗಾಗಿ ಸ್ನೇಹಿತರಿಗೆ ನಾನು ಬೇಗ ಬೇಗ ಇದಷ್ಟು ಎತ್ತಿಟ್ಟು ಮತ್ತೆ ಆಚೆ ಕೆಳಗೆ ಇಟ್ಕೋಬೇಕು, ಲೇಟ್ ಆಗುತ್ತೆ. ಇಲಿಗೋಸ್ಕರ ಇಲಿ ಇದೆ ದೊಡ್ಡದು, ಇಲ್ಲಿದೆ, ಇಲ್ಲಿ ಅಲ್ಲಿ ಐತೆ ನೋಡಿ, ಇಲ್ಲಿ ಬಂದು ಅಲ್ಲಿ ಐತೆ, ಅಲ್ಲೊಂದ್ರೆ ಅಲ್ಲೊಂದಿದೆ ಅಕ್ಕ. ಅದು ಹೇಗೆ ಅಕ್ಕ ಅಕ್ಕ ಹೋಯ್ತು, ಅದು ಕೂಡ ಹೋಯ್ತು. ಹಾಂ, ಇಲ್ಲಿ ಇದ್ರ ಪಾರದ ಕೆಳಗೆ ಬೆಕ್ಕ ಇಕ್ಕೊಂಡು ನಿಂತೈತೆ ಅಲ್ಲಿ. ಹಾಂ, ಕೆಳಗೆ ಬೆಕ್ಕ ನಿಂತೈತಿ. ಓ ಹೋದ್ರಿ ಅವರು ಇಲ್ಲಿ ಕೆಳಗೆ ನೋಡಿ. ಇಲ್ಲಿರುವಂಥವು ಎಲ್ಲ ಪೈಪ್ಗಳು ತೆಗಿತಾ ಇದ್ದಾರೆ ನಮ್ಮ ಯಜಮಾನ್ರು. ಅದರೊಳಗಡೆ ಇಲಿ ಕೂತಿದ್ದಾವೆ ನೋಡಬೇಕು ಸ್ನೇಹಿತರೆ, ಎಷ್ಟೊಂದು ಇಲಿ ಕೂತಿದ್ದಾವೆ. ನಾವು ಏನಾದರೂ ಹಾವು ಕೂತಿರ್ತದೆ ಪೈಪ್ ಒಳಗಡೆ ಅಂಥೇಳಿ ನಾವಂತ ಇದ್ವಿ, ಇಲ್ಲ ಇಲಿ ಇದ್ದು ಇನ್ನೆಲ್ಲ ಎತ್ತಿ ಇಟ್ಕೊಳ್ತಾ ಇದ್ದೀವಿ. ನೋಡಿ ನೋಡಿ ಎಷ್ಟು ಇರಬೇಕಿದ್ರು ಪೈಪ್ ಒಳಗಡೆ ಕೂತಿದ್ವಿ ನೋಡಿ, ಓಡಾಡ್ತಾ ಇದ್ವಿ. ಹಾಂ ಹಾಂ ಬಂತ್ರಿ. ಹಾಂ ಇಲ್ಲಿ ನೋಡಿ, ರೇ ಓಡಾಡ್ತಾ ಇದೆ. ಬನ್ನಿ ಬನ್ನಿ, ದೊಡ್ಡದಿದೆ ನೋಡಿ, ಇಷ್ಟು ದೊಡ್ಡದಿದೆ ಇಲಿ. ಹೆಂಗೆ ಕೂತಿದೆ ನೋಡಿ, ಮೊಲದ ಥರ. ಅದರಿಂದ ಆಗ್ತೈತ್ರಿ ಅದ ನೋಡ್ರಿ, ಅಲ್ಲಿ ಅಲ್ಲಿ ನೋಡ್ರಿ, ನೋಡಿ ಎಷ್ಟು ನೋಡೋದು. ಹಾಂ, ಕಾಲಿ ಹೋಯ್ತು ಬಿಡ್ರಿ. ಇಲ್ಲಿ ಬೆಕ್ಕು ನಿಂತಿದೆ, ಇಲ್ಲಿ ಹೋಯ್ತು, ಆಚೆ ಕಡೆಗೆ ಹೋಯ್ತು ನೋಡ್ರಿ. ಅದು ಕೆಳಗೆ ಹೋತ್ರಿ, ಅದು ಪೈಪ್ದಾಗ ಹಾದ, ಈ ಪೈಪ್ ಒಳಗಡೆ ಹಾದಕ್ಕೋ. ಹಾಂ, ಹೋಗಲಿ ನೋಡಿ. ಇಲಿ ಸಾಮ್ರಾಜ್ಯ, ಇಲಿ ಜಿರ್ಲೆ ಬಂದಾಗಿಂದ ಕಾಟ ಕೊಡ್ತಾ ಇದ್ದಾವೆ. ಹೆದರಿಕೆ ಆಯಿತು ನನಗೆ. ಸ್ನೇಹಿತರೆ 10:30 ಆಗಿದೆ, ಹೊಟ್ಟೆ ಫುಲ್ ಹಸಿದು ಬಿಟ್ಟಿದೆ. ನಾವು ಮನೆಗೆ ಬಂದೆ ಈಗ. ತಲೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಂಚೆಲ್ಲ ಎತ್ತಿ ವಾಪಸ್ ಎಲ್ಲ ರೀಪೆಲ್ಲ ಕೆಳಗೆ ಹಾಕಿ, ಯಜಮಾನ್ರು ರಿಕ್ಷಾ ಬಂತು, ಹಂಚೆಲ್ಲ ತೊಗೊಂಡು ಅವ್ರ ಮನೆಗೆ ಇನ್ನೊಬ್ರ ಮನೆಗೆ ಹಾಕಲಿಕ್ಕೆ ಬೇರೆ ಊರಿಗೆ ಹೋದರು. ಇಲ್ಲಿಂದ ಒಂದು 10-15 ಕಿಲೋಮೀಟ್ರೇನೋ ಇದೆ ಅಂತೆ, ಅಲ್ಲಿಗೆ ಹೋದರು. ಶ್ರೇಯಾಗಿ ನಾನು ಫೋನ್ ಮಾಡಿ ಹೇಳಿದ್ದೆ ಒಂದು ಸ್ವಲ್ಪ ಪುಲಾವನ್ನ ಮಾಡೋ ಅಂಥೇಳಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದು ಬಿಟ್ಟಿದೆ, ಅದಕ್ಕಾಗಿ ಮನೆಗೆ ಬಂದಿದ್ದೇನೆ. ಈಗ ಪುಲಾವನ್ನ ಮಾಡಿದ್ದಾರೆ ಬನ್ನಿ. ಇವತ್ತು ಇವ್ರು ಪೂಜೆ ಮಾಡ್ತಾಯಿದ್ದಾರೆ ಸ್ನಾನ ಮಾಡಿ, ನಮ್ಮ ಮೇಡಮ್ ಅವರು. ಯಾಕಂದರೆ ನಮ್ಮ ಮತ್ತೆ ವಾಪಸ್ ಹೋಗಬೇಕು. ಪುಲಾವನ್ನ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು, ಬಿಸಿ ಇದೆ ನೋಡಿ. ಹೇಳಿದೆ ಪುಲಾವನ್ನ ಅದೆಲ್ಲ ಮಸ್ತ್ ಮಾಡ್ತಾರೆ. ರೇಷನ್ ಅಕ್ಕಿದೆ, ಬೀನ್ಸು, ಕ್ಯಾರೆಟು. ಆಕೆಗೆ ಶೇಂಗಾ ಅಂದರೆ ತುಂಬ ಇಷ್ಟ. ನಾನು ಪುಲಾವನ್ನ ಮಾಡಿದರೆ ಶೇಂಗಾ ಹಾಕಲ್ಲ, ಅವಳು ಹಾಕಿದಳು ನೋಡಿ ಅಲ್ಲ ಶ್ರೇ. ಕಾಯಿ ಮೆಣಸು ತುಂಬ ಇದ್ದು, ಕಾಯಿ ಮೆಣಸು ಹಾಕಿ ಯೆಲ್ಲೋ ಕಲರ್ ಮಾಡ್ಬೋದಿತ್ತಲ್ಲ ಶ್ರೇ. ಹಾಂ, ಏನು ನಿಂಗೆ ಅದೇ ಇಷ್ಟ, ಅದಕ್ಕೆ ಮಾಡಿದ್ದೇನೆ ಅದನ್ನು. ಅವಳಿಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಂಡಿದ್ದಾಳೆ ಸ್ನೇಹಿತರೆ. ಅಂದರೆ ಕಾಯಿ ಮೆಣಸೆಲ್ಲ ಹಾಳಾಕವಲ್ಲ. ಪುಲಾವನ್ನ ಮಾತ್ರ ಮಸ್ತಾಗಿದೆ, ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನೀರು ತಗೊಳ್ತೀನಿ. ಸಾರಿ, ನಿನ್ನೆ ನೀರು ಬಂದಿತ್ತು, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟು ನೀರು ಬಂದದೆ ನನಗೆ ಗೊತ್ತಾಗಿಲ್ಲ ಸ್ನೇಹಿತರೆ. ಹಂಚೆಲ್ಲ ಕೊಟ್ಟು ಸಿಕ್ಕಾಪಟ್ಟೆ ಬೆನ್ನು ನೋವು ಬರ್ತಾಯಿತ್ತು. ಸ್ವಲ್ಪ ಬಂದು ಹೊಳ್ಳಿದ್ನಿ ಸ್ನೇಹಿತರೆ. ಈಗ ಮತ್ತೆ ಯಜಮಾನ್ರು ಫೋನ್ ಹಚ್ಚಿ ಬೈತಾರೆ. ಬೇಗ ಇದಷ್ಟು ತಿಂದು ಹೋಗ್ತೇನೆ ನಾನು. ಅವರು ಬರ್ತಾರೆ, ನಾನು ಮತ್ತೆ ಎಲ್ಲ ಕಟ್ಟಿಗೆ ಎಲ್ಲ ತೊಗೊಂಡು ನಮ್ಮ ಮನೆಗೆ ಬರ್ತೈತಿ ಒಲೆಗೆ ಹಾಕಲಿಕ್ಕೆ. ಇದಕ್ಕೆಲ್ಲ ಈಗ ಎತ್ತಿಡಬೇಕು. ನನಗೂ 2 ದಿನದಿಂದ ಆಗ್ತಾಯಿಲ್ಲ, ಸುಸ್ತಾಗಿದೆ. ಅದಕ್ಕಾಗಿ ಇವತ್ತಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸ್ನೇಹಿತರೆ.
ಇನ್ನು ಬಟ್ಟೆ ಉಂಟು ನಮ್ಮ ಮೇಡಮರ ಮಾಡ್ತಾರೆ ಇವತ್ತು ಬಟ್ಟೆ ಎಲ್ಲ ಕೆಲಸ. ಸ್ಕೂಟ್ರ್ ತೊಗೊಂಡಿದ್ದೀನಿ. ಮೊನ್ನೆ ನಮ್ಮ ಯಜಮಾನ್ರು ಹೊಸ ಸ್ಕೂಟ್ರ್ ಅಲ್ಲಿವರೆಗೆ ಕೊಟ್ಟಿದ್ರು. ಇವತ್ತು ನಾನೇ ಮನೆಗೆ ತೊಗೊಂಬಿಟ್ಟಿದ್ದೀನಿ. ಬನ್ನಿ ಬೇಗ ಬೇಗ ತಿಂಡಿ ತಿಂದು ಹೋಗ್ತೇನೆ. ನೋಡಿ ಮಧ್ಯಾಹ್ನ 1 ಗಂಟೆ 1:30 ಹತ್ರ ಆಯಿತು. ನಾವು ಮನೆಗೆ ಬರಬೇಕಾದ್ರೆ ಸಾಕಾಯಿತು. ಎಲ್ಲ ಇದು ಕಲ್ಲೆಲ್ಲ ಇತ್ತು, ಕಲ್ಲು ಕೂಡ ತೊಗೊಂಬಂದ್ವಿ. ಅಲ್ಲಿ ನೀರು ಬಿಸಿ ಮಾಡಲಿ ಕೆಳಗಡೆ ಹಾಕ್ಲಿಕ್ಕೆ ಬರುತ್ತೆ, ಒಳ್ಳೆ ಕಲ್ಲಿದೆ ಅಂಥೇಳಿ. ಇದು ಸಿಮೆಂಟ್ ಗಟ್ಟಿಯಾಗಿದೆ, ಏನಿಲ್ಲ ಇದ್ರೊಳಗಡೆ, ಫುಲ್ ಗಟ್ಟಿ ಇದೆ ಇದು ಸಿಮೆಂಟು. ಅದಕ್ಕಾಗಿ ನೋಡಿ ಕಲ್ಲಾಗಿದೆ. ಅದನ್ನು ಕೂಡ ಅಂದರೆ ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಾವೇ ಇಲ್ಲಿ ಎಲ್ಲಿಯಾದ್ರೂ ಹಾಕ್ಲಿಕ್ಕೆ ಬರುತ್ತೆ ಅಂಥೇಳಿ ಅದೇ ರಿಕ್ಷಾದಲ್ಲಿ ತೊಗೊಂಡು ನೋಡಿ. ಇವು ಕಟ್ಟಿಗೆ ಅಂತ ತುಂಬಾ ಭಾರ, ಹಂಚಿಗೆ ಕೆಳಗಡೆ ಹಾಕಿರ್ತಾರೆ ನೋಡಿ, ತುಂಬಾ ಗಟ್ಟಿಯಾಗಿದೆ. ಎಲ್ಲವನ್ನು ಇಲ್ಲಿ ತಂದು ಇಟ್ಟಿದ್ದೇವೆ. ಮತ್ತು ಹಾಗೆ ಹಂಚು ಏನು ಮಾಡಿದ್ದೀವಿ ಅಂದರೆ ಅವರ ಮಗಳ ಮನೆಗೆ ಕಳಿಸಿದ್ರು. ಮೊದಲಿಗೆ ಒಂದು ಟ್ರಿಪ್ ಹಂಚು ಆ ಕಡೆಗೆ ರಿಕ್ಷಾದಲ್ಲಿ ತೊಗೊಂಡು ಹೋದರು ಸ್ನೇಹಿತರೆ. ಎಲ್ಲ ಇದು ನೋಡಿ ಪೈಪು ಎಲ್ಲ ಒಡೆದಿರೋಂಥದ್ದು ಹಾಳಿದೆ. ಹಾಗಾಗಿ ಇದನ್ನು ನೋಡಿ ಇಲ್ಲಿ ಶ್ರೇಯನೇ ಬಟ್ಟೆ ಇದೆಲ್ಲ ತೊಳೆದು ಹಾಕಿ ಹಾಳು ಸ್ನೇಹಿತರೆ. ಇವತ್ತು ನಾನೇನು ಮಾಡಿಲ್ಲ, ಈ ಸಾಯಂಕಾಲ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಒಂದು 3 ಪಾಟ್ಸ್ ಇದ್ದು ಒಳ್ಳೆಯದನ್ನೇ ಇದ್ದು ಪಾಟ್ಗಳನ್ನ ತೊಗೊಂಡಿನಿ. ಇದಷ್ಟು ಒಡೆದಿರೋಂಥ ಪೈಪ್ ಗುಜರಿ ಸಾಮಾನು, ಇದೆಲ್ಲ ಗುಜರಿಗೆ ಹಾಕಲಿಕ್ಕೆ. ಹಾಗಾಗಿ ಇದೆಲ್ಲ ಗುಜರಿಗೆ ಕಳಿಸ್ಬೇಕಿನ್ನು ತುಂಬಿ ನಾಳೆ ಯಜಮಾನ್ರ ಕೈಯಲ್ಲಿ. ಇದು ಒಂದಿಷ್ಟು ಇವತ್ತು ವಿಡಿಯೋ ಇಷ್ಟೇ ಬರುತ್ತೆ. ಆಗಿಲ್ಲ ವಿಡಿಯೋ ಮಾಡೋದಕ್ಕೆ, ಯಾಕಂದರೆ ನನಗಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಶ್ರೇಯಾ ಮನೆಯಲ್ಲಿ ಅವಳೇ ಅಡುಗೆ ಮಾಡಿದ್ದಾಳೆ ಇವತ್ತು, ಅದಕ್ಕೆ ಖುಷಿ ನಮಗೆ. ಇವತ್ತು ಅವಳೇ ಅಡುಗೆ ಮಾಡಿರೋದು. ಮತ್ತು ಇನ್ನೊಂದೇನು ಗೊತ್ತಾ, ನೀವು ಏನು ಕೆಲಸ ಮಾಡ್ತಿದ್ರಿ ಅಂಥೇಳಿ ತುಂಬ ಸತಿ ನಮಗೆ ಕೇಳಿದ್ದಾರೆ. ನಮ್ಮ ಕೆಲಸ ಇದೆ ನೋಡಿ, ಕೂಲಿ ಕೆಲಸ ಮಾಡ್ತೇವೆ. ಮತ್ತು ಡ್ರೈವಿಂಗ್ ಇದ್ದರೆ ನಮ್ಮ ಮನೆಯವರು ಡ್ರೈವಿಂಗ್ ಹೋಗ್ತಾರೆ, ಇಲ್ಲಾಂದರೆ ಈ ಥರ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಏನಾದರೂ ಒಬ್ರದ್ದೇ ಕೆಲಸ ಇಲ್ಲ, 2 3 ಜನರದು ಜಾಸ್ತಿ ಕೆಲಸ ಇದ್ದರೆ ನಾನು ನಮ್ಮ ಮನೆಯವರು ಹೋಗ್ತೇವೆ. ಶ್ರೇಯನಿಗೂ ಬಾ ಅಂತಂದರು, ಅವಳನ್ನ ಯಾವತ್ತೂ ನಾವು ಕೆಲಸಕ್ಕೆ ಕರ್ಕೊಂಡು ಹೋಗಿಲ್ಲ ಸ್ನೇಹಿತರೆ. ಇಷ್ಟರವರೆಗೂ ಏನೇ ಆದರೂ ನಾವು ಗಂಡ ಹೆಂಡತಿ ಮಾತ್ರ ದುಡಿತಾ ಇದ್ದೀವಿ, ಮಕ್ಕಳನ್ನ ಹಚ್ಚಿಲ್ಲ. ಆದರೂ ಅವಳಿಗೆ ಒಂದಿತ್ತು, ಅಪ್ಪ ನಾನು ಬರ್ತೀನಿ ಅನ್ನೋದು. ಬಾ ಹಾಗಾದರೆ ಅಂತಂದರು. ಆದರೆ ಅವಳಿಗೆ ಹಂಚೆಲ್ಲ ಎತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ನಾನೇ ಹಂಚು ಎತ್ತಲಿಕ್ಕೆ 3 4 5 ಲಾಸ್ಟ್ 5ರವರೆಗೆ ಹಂಚು ಎತ್ತಿದ್ದೇನೆ. ಭಾರ ಅಲ್ವಾ ಅವು. ನಮ್ಮ ಮನೆಯವರು ಏನೂ ಎತ್ತಿಲ್ಲ ಅಂದರೂ 10ರಿಂದ 12 ಪೀಸ್ ಸಡನ್ಲಿ ಒಮ್ಮೆ ಎತ್ತುತ್ತಿದ್ರು ನೋಡಿ ಅವರು. ಅದಕ್ಕಾಗಿ ಈಗ ಅವ್ರು ಅಷ್ಟು ಭಾರ ಎತ್ತಿದ್ರು, ಅಷ್ಟು ಮೈ ಇದ್ರೂ ಅವ್ರ ಕೆಲಸ ತುಂಬ ಮಾಡ್ತಾರೆ ಸ್ನೇಹಿತರೆ. ಅದೊಂದೇ ನಾನು ಇದನ್ನು ಮಾಡೋದು. ಅದಕ್ಕಾಗಿ ಸಾಯಂಕಾಲ ಏನು ಕೆಲಸ ಮಾಡಿ ಬಂದು ಮಧ್ಯಾಹ್ನ ಮಲಗಿದ್ದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಸ್ತಾಗಿತ್ತು ಅಂದರೆ ಸಡನ್ಲಿ ಅಷ್ಟು ಭಾರ ಇದ್ದದ್ದು ಕೆಲಸಕ್ಕೆ ನಾನು ತುಂಬ ದಿನನೇ ಆಯಿತು ಹೋಗಿರಲಿಲ್ಲ, ಬೆನ್ನು ಇರೋ ಕಾರಣ. ಇವತ್ತು ಹೋಗಿದ್ನಲ್ಲ, ನನ್ನ ಮುಖ ಎಲ್ಲ ಹೇಳ್ಕೊಡ್ತದೆ ನೀವು ತುಂಬಾ ಸುಸ್ತಾಗಿದೆ ಅಂಥೇಳಿ. ಹಾಗಾಗಿ ನಮ್ಮ ಮನೆಯವ್ರ ಮೈ ಅಷ್ಟೊಂದು ದಪ್ಪ ಇದ್ರೂ ಕೆಲಸ ತುಂಬಾ ಮಾಡ್ತಾರೆ ಸ್ನೇಹಿತರೆ. ಅವರು ಎಲ್ಲಿಗಾದರೂ ಕೆಲಸಕ್ಕೆ ಹೋದರೆ 2 3 ಜನರದ್ದು ಕೆಲಸ ಇರುತ್ತಲ್ಲ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಇಡೀ ದಿನ ಆಗುವಂಥ ಕೆಲಸ ಮಧ್ಯಾಹ್ನದೊಳಗಡೆ ಮುಗಿಸ್ಕೊಂಡು ಬಂದುಬಿಡ್ತಾರೆ, ಬಂದು ಬೇರೆ ಕಡೆ ಹೋಗ್ತಾರೆ. ಅವರು ಕೂತ್ಕೊಳ್ಳಲ್ಲ ಕೆಲಸ ಮಾಡುವಾಗ. ಒಟ್ಟು ಕೆಲಸ ಸ್ಟಾರ್ಟ್ ಮಾಡಿದರೆ ಅದನ್ನು ಮುಗಿಸೋರಿಗೆ ಬಿಡೋದೇ ಇಲ್ಲ. ಹಾಗೆ ಅವರು ಕೆಲಸ ಮುಗಿಯೋವರೆಗೂ ಅವರು ಕೂತ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ಅವರೊಟ್ಟಿಗೆ ಕೆಲಸಕ್ಕೆ ಹೋದರೆ ಅಂತೂ ತುಂಬಾ ಸುಸ್ತಾಗುತ್ತೆ. ನಮ್ಮನ್ನೂ ಹಾಗೆ ಮಾಡ್ತಾರೆ. ಮತ್ತೇನು ಮಾಡ್ತಾರೆ, ನನಗೆ ತುಂಬ ಸುಸ್ತಾದರೆ ಒಂದು 5 ನಿಮಿಷ ನೀನು ಕೂತ್ಕೊಂಡು ನಾನು ಮಾಡ್ತೀನಿ ಅಂತಾರೆ. ಹಾಗೆ ಆಯಿತು. ಮೇಲ್ಗಡೆ 3 ಟೈರಸ್ಸಿಂದ 4ನೇ ಅಲ್ಲೇ ಇಟ್ಬಿಡು 4ನೇ ಟೈರಸ್ ಕೆಳಗಡೆ ರಿಕ್ಷಾ ನಿಂತಿದೆ. 1ನೇ ಫ್ಲೋರಿಗೆಲ್ಲ ತಂದಿಟ್ಟು 3ನೇ ಸ್ಲ್ಯಾಬಿಂದ 1ನೇ ಫ್ಲೋರಿಗೆ ಇಟ್ಟು ಸ್ಲ್ಯಾಬ್ ಮೇಲೆ, ಅಲ್ಲಿಂದ ಅದೇ ಸ್ಲ್ಯಾಬ್ ಮೇಲಿಂದ ಬಾಗಿ ನಾನು ನಮ್ಮ ಮನೆಯವರು ರಿಕ್ಷಾದೊಳಗಡೆ ನಿಂತಿದ್ರು. ನಾನು ಬಾಗಿ ಎಲ್ಲ 200 ಹಂಚಿತ್ತು, ಹಂಚೆಲ್ಲ ಕೊಟ್ಟೆ. 2 ತುಂಬಾ ಸುಸ್ತಾದಂಗೆ ಆಯಿತು. ಬಂದು ಸ್ನಾನ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನೋಡಿ ಸ್ನೇಹಿತರೆ. ಹಾಗಾಗಿ ಈಗ ಏನಿಲ್ಲ, ಶ್ರೇಯಾನೇ ಪುಲಾವನ್ನ ಮಾಡಿದ್ದಾಳೆ. ಮಧ್ಯಾಹ್ನ
ಏನು ನಾನು ಬೆಳಗ್ಗೆ ಬಂದು ಹಸುವಾಗಿದೆ ಅಂತ ಒಂದು 10ವರೆಗೆ ಏನು ತಿಂದು ಹೋದ್ನಲ್ಲ, ವಾಪಸ್ ನಾನು ಬಂದಿಲ್ಲ. ಈಗ ಬಂದಿಲ್ಲಲ್ಲ, ಸಾರಿ, ಊಟ ಮಾಡಲಿಲ್ಲ ನಾನು ಮಧ್ಯಾಹ್ನ. ಬಂದು ಏನು ಮಾಡಿದೆ, ಬೇಗ ಬೇಗ ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕಿ ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಎದ್ದಿದ್ದೀನಿ. ಅದಕ್ಕೆ ಶ್ರೇಯ ಕಸ ಗುಡಿಸ್ತಾ ಇದ್ದಾಳೆ. ಸ್ವಲ್ಪ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇಗ ಹೋಗಿದ್ವಿ, ಹಾಗಾಯಿತು ಹೇಗೂ ಗೊತ್ತಿಲ್ಲ. ಅದಕ್ಕಾಗಿ ಶ್ರೇಯನಿಗೆ ಇಲ್ಲಿ ಸ್ವಲ್ಪ ಚಹಾ ಮಾಡಿ ಕೊಡಮ್ಮ ಅಂದೆ. ಚಹಾ ಮಾಡಿದ್ದಾಳೆ ನೋಡಿ. ಈಗ ಚಹಾ ಕುಡಿತೇನೆ. ಅಡುಗೆದು ಏನಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಅನ್ನ ಸಾಂಬಾರು ಮಾಡಿಬಿಡ್ತೀವಿ. ಮತ್ತು ಯಜಮಾನ್ರು ಕೂಡ ಅನ್ನ ಸಾಂಬಾರು ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅನ್ನ ಸಾಂಬಾರು ಮಾಡ್ತೀವಿ. ನಮ್ಮ ಯಜಮಾನ್ರ ಕೆಲಸ ಇದು ನೋಡಿ. ಅದಕ್ಕಾಗಿ ಎಷ್ಟು ಕಷ್ಟ ಇರುವಾಗಲೂ ಕೂಡ ಇದನ್ನ ಆಗಬಾರ್ದಲ್ಲ, ನಾನು ಕೂಡ ಹೆಲ್ಪ್ ಮಾಡಬೇಕಂತೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಅಂತೂ ಕೈ ಹಿಡಿಲಿಲ್ಲ ಸ್ನೇಹಿತರೆ. ನಮ್ಮಂಥವ್ರಿಗೆ ಕೈ ಹಿಡಿದು ಯೂಟ್ಯೂಬ್ದು ಅಲ್ವೇ ಅಲ್ಲ, ನಾವು ಎಷ್ಟು ಕಷ್ಟಪಟ್ಟರು ಕೈ ಹಿಡಿಲಿಲ್ಲ. ನಾನು ಯೂಟ್ಯೂಬ್ಗೆ ಎಲ್ಲ ಮೊದಲಿಗೆ ಮನೆ ಕೆಲಸ ಮಾಡ್ತಿದ್ದೆ. ಕೆಲಸ ಎಲ್ಲ ಬಿಟ್ಟು ಯೂಟ್ಯೂಬಲ್ಲೇ ತೊಡ್ಕೊಂಡ್ಬಿಟ್ಟೆ. ಬರುತ್ತೆ, ಒಳ್ಳೆಯದಾಗುತ್ತೆ ಅಂತೇಳಿ ಇತ್ತೀಚೆಗೆ 20-30 ವ್ಯೂಸ್ ಬರ್ತಾಯಿದೆ ನೋಡಿ. ಒಬ್ಬರು ಏನೂ ಇರಲ್ಲ, ಆದರೂ ಅವ್ರಿಗೆ ಎಷ್ಟೊಂದು ವ್ಯೂಸ್ ಬರುತ್ತೆ. ಅವ್ರ ಲಕ್ ಅದು. ನಮ್ಮ ಹಣೆ ಬರದಲ್ಲಿ ಅದು ಲಕ್ಕಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಯಾವುದಾದ್ರೂ ಆದಿತ್ತಂತ ಈ ಕೆಲಸ ಮಾಡ್ತಾಯಿದ್ದೀನಿ, ಬಿಸ್ನೆಸ್ಸು. ಪ್ಲೀಸ್ ಯಾರಿಗಾದರೂ ಸೀರೆ ಬೇಕಾದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ನಾನು 3-4 ದಿನದೊಳಗಡೆ ತಲುಪಿಸ್ತೇನೆ. ಮತ್ತು ಮನೆಗೆ ಬಂದು ತೊಗೊಂಡು ಹೋಗಿ, ಇಲ್ಲಾಂದರೆ ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕದವ್ರು ನಮ್ಮ ವಿಡಿಯೋ ನೋಡ್ತಿದ್ರೆ ಯಾರಿಗಾದರೂ ನಿಮಗೆ ಬರೋದಕ್ಕೆ ಆಗದಿದ್ದರೆ ನನಗೆ ಒಂದು ಕಾಲ್ ಮಾಡಿ, ನಾನು ನಿಮ್ಮ ಮನೆಗೆ ಹಾಗೆ ತಂದು ಕೊಡ್ತೇನೆ. ನಾನು ಹಾಗೆ ಈಗ ನಮ್ಮ ಅಮ್ಮರ ಮನೆಗೆಲ್ಲ ಹೇಳಿದರೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇನೆ. ಅವ್ರು ಇಂಥವೆಲ್ಲ ಬೇಕಂದ್ರೆ ನಾನು ಸ್ವಲ್ಪ ತೊಗೊಂಡು ಹೋಗ್ತೇನೆ, ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೇನೆ ಸ್ನೇಹಿತರೆ. ಆ ಥರ ಯಾರಿಗಾದರೂ ಬೇಕಾದರೆ ಹೇಳಿ, ಕಮೆಂಟ್ ಹಾಕಿ, ನಾನು ಅಲ್ಲಿಗೆ ಬಂದು ಕೊಡ್ತೇನೆ. ಇಷ್ಟ ಆದರೆ ನೀವು, ನಮ್ಮ ಒತ್ತಾಯ ಏನಿಲ್ಲ ನಿಮಗೆ. ಹಾಗಾಗಿ ಬನ್ನಿ. ಏನು ಕೆಲಸ ಮಾಡ್ತಿದ್ರಿ ಅಂದ್ರಲ್ಲ, ಇವತ್ತು ಫಸ್ಟ್ ಟೈಮ್ ಅಂದರೆ ಮುಂಚೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ, ಇತ್ತೀಚೆಗೆ ಹಾಕಿರಲಿಲ್ಲ. ಈಗ ತುಂಬ ದಿನದ ನಂತರ ನಮ್ಮ ಯಜಮಾನ್ರು ನಂದು ಕೆಲಸ ಮಾಡೋದು ಬಂದಿಲ್ಲ. ಯಾಕಂದರೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಇಡಲಿಕ್ಕೆ, ಮೊಬೈಲ್ ಇಡಲಿಕ್ಕೆ ಸ್ಥಳ ಇತ್ತು, ಆದರೆ ಅದಕ್ಕೆ ಸ್ಟ್ರೈಟಾಗಿ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ. ಅದಕ್ಕಾಗಿ ನಮ್ಮ ಯಜಮಾನ್ರು ಮಾಡೋದನ್ನು ನಿಮಗೆ ತೋರಿಸಿದ್ದೇನೆ. ಇಬ್ಬರೂ ಅದೇ ಕೆಲಸ ಮಾಡಿದ್ದೀವಿ. ಆದರೆ ಅದು ಕೆಲಸ ನೋಡಿ ಎಷ್ಟು ಹೆವಿ ಇತ್ತು ಇವತ್ತಿನ ಕೆಲಸ ಅಂದರೆ. ನಮ್ಮ ಯಜಮಾನ್ರು ಸಹ ತುಂಬಾ ಸುಸ್ತಾಗಿತ್ತು ಪಾಪ. ನೋಡಿ, ಎಲ್ಲರೂ ನನಗೆ ಮೆಸೇಜ್ ಹಾಕ್ತಿದ್ರು. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾಯಿದ್ವು, ಯಜಮಾನ್ರು ಏನು ಕೆಲಸ ಮಾಡೋದು ಅಂಥೇಳಿ. ಎಲ್ಲರ ಒಂದು ವಿಡಿಯೋದಲ್ಲಿ ಅವ್ರು ಬಂದಿದ್ದರೆ ಮಾತ್ರ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಕೆಲಸ ನೋಡಿ, ನಮ್ಮದು ಕೂಲಿ ಆ್ಯಂಡ್ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಹಾಗಾಗಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.